ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನ ಬಿಜೆಪಿಯಲ್ಲೂ ಕೂಡ ಇಬ್ಬರು ಅಭ್ಯರ್ಥಿಗಳು ಗೆಲುವು ನಿಶ್ಚಿತ ಆದ್ರೂ ಕೂಡ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನ ಬಿಜೆಪಿ ಪಾಳ್ಯದಲ್ಲೂ ಕೂಡ ಆಗ್ತಾ ಇದೆ ಅಂತ. ಸೊ ಬಿಜೆಪಿಯಲ್ಲಿ ಹಂಗಾದ್ರೆ ಹೇಗೆ ಪ್ರಿಪರೇಷನ್ಗಳಾಗ್ತಾ ಇದೆ? ಅವ್ರಿಗೇನಾದ್ರೂ ಅಡ್ಡ ಮತದಾನದ ಆತಂಕ ಇದೆಯಾ? ಬಿಜೆಪಿ ಪಾಳ್ಯದಲ್ಲಿ ಪರಿಷತ್ ಚುನಾವಣೆಗೆ ರೆಡಿಯಾಗಿದೆ ಕಮಲ ಪಡೆ. ಈಗಾಗಲೇ ವಿಧಾನಸೌಧಕ್ಕೆ ಬಿಜೆಪಿ ನಾಯಕರೆಲ್ಲ ಬಂದು ಬಿಟ್ಟಿದ್ದಾರಂತೆ. ವಿಜಯೇಂದ್ರ ಆರ್ ಅಶೋಕ್ ಸೇರಿ ಬಹುತೇಕ ಶಾಸಕರು ವಿಧಾನಸೌಧಕ್ಕೆ ಆಲ್ರೆಡಿ ಆಗಮಿಸಿದ್ದಾರೆ. ಮತದಾನ ಮಾಡೋಕೆ ಬಿಜೆಪಿ ಶಾಸಕರೆಲ್ಲ ರೆಡಿ ಆಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಇಬ್ಬರು ಅಭ್ಯರ್ಥಿಗಳ ಗೆಲುವು ನಿಶ್ಚಿತ. ಬಿಜೆಪಿಯಿಂದ ಕಣಕ್ಕಿಳಿದಿರುವ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ, ವಿಜಯೇಂದ್ರ ಅವರ ಅತ್ಯಾಪ್ತ. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕರಿಗೆ ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೊಠಡಿಯಲ್ಲಿ ಉಪಹಾರದ ವ್ಯವಸ್ಥೆ ತಮ್ಮ ಶಾಸಕರುಗಳಿಗೆ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಸೇರಿ ಕೆಲ ಶಾಸಕರು ಆಲ್ರೆಡಿ ತಿಂಡಿ ತಿಂತಿದ್ದಾರಂತೆ. ಪರಿಷತ್ ಚುನಾವಣೆಗೆ ಕಮಲ ಪಡೆ ಈ ಮೂಲಕ ಸಜ್ಜಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಡ್ತಿದ್ದಾರೆ. ನೋಡಿ, ಯಾವ ರೆಸಾರ್ಟ್ ಪಾಲಿಟಿಕ್ಸು ಇಲ್ಲ, ಎಂಥದ್ದು ಇಲ್ಲ. ಕಾರಣ ಇರುವ ಇಬ್ಬರು ಅಭ್ಯರ್ಥಿಗಳಿಗೆ ಸಂಖ್ಯಾಬಲ ಇದೆ. ಅವರಿಬ್ರು ಕೂಡ ಗೆಲ್ತಾರೆ ಅನ್ನೋದು ನಿಶ್ಚಿತ. ಹಂಗಾಗಿ ಬಿಜೆಪಿ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ತಮ್ಮ ಶಾಸಕರನ್ನೂ ಕೂಡ ಎಲ್ಗೂ ಕರ್ಕೊಂಡು ಹೋಗದೆ ಆರಾಮಾಗಿ ವಿಧಾನಸೌಧಕ್ಕೆ ಬಂದುಬಿಡಿ ನೀವು ವೋಟಿಂಗಿಗೆ ಅಂತ ಒಂದು ಸಂದೇಶ ಇರುತ್ತೆ. ಎಲ್ಲ ಶಾಸಕರು ಕೂಡ ಒಬ್ಬೊಬ್ಬರೇ ಬರ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆ ಆಗಿದೆ. ಹಾಗಾಗಿ ಆರಾಮಾಗಿ ಕುತ್ಕೊಂಡು ಉಪಹಾರ ಸೇವನೆ ಮಾಡ್ತಾ ಇರುವಂತಹ ದೃಶ್ಯ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇಬ್ಬರು ಅಭ್ಯರ್ಥಿಗಳ ಗೆಲುವು ನಿಶ್ಚಿತ. ಹಾಗಾಗಿ ಆರಾಮಾಗಿ ಶಾಸಕರೆಲ್ಲ ಬಂದು ಓಟ್ ಮಾಡೋದಕ್ಕೆ ಸಿದ್ಧರಾಗಿರೋದು. ಅದಕ್ಕೂ ಮುನ್ನ ಉಪಹಾರದ ವ್ಯವಸ್ಥೆ ಆರ್ ಅಶೋಕ್ ಅವರ ಕೊಠಡಿಯಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಬಂದು ಉಪಹಾರ ಸೇವನೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಈಗ ದೋಸ್ತಿ ಪಡೆಯಲ್ಲಿ ಪ್ರಶ್ನೆ ಇರೋದು ಮೂರನೇ ಅಭ್ಯರ್ಥಿಯನ್ನ JDS ಕಣಕ್ಕಿಳಿಸಿದೆಯಲ್ಲ, ಮೂರನೇ ಅಭ್ಯರ್ಥಿಯ ಗೆಲುವಿಗೆ ಏನಾದರೂ ಪ್ಲಾನಿಂಗ್ಗಳು ಆಗಿದೆಯಾ ಅಂತ. ಬಟ್ ಬಿಜೆಪಿ ಯಾಕೋ ಸೈಲೆಂಟ್ ಆಗಿಬಿಟ್ಟಿದೆ ಈ ವಿಚಾರದಲ್ಲಿ. ಮೂರನೇ ಅಭ್ಯರ್ಥಿ ಗೆಲುವಿನ ಬಗ್ಗೆ ಎಲ್ಲೂ ಕೂಡ ಯಾವುದೇ ಚಕಾರ ಎತ್ತಿಲ್ಲ. ಬಟ್ ಕುಮಾರಸ್ವಾಮಿ ಅವರು ಕೊನೆ ಕ್ಷಣದ ತನಕ ಕೂಡ ಬಹಳ ವಿಶ್ವಾಸದಲ್ಲಿದ್ದಾರೆ. ಏನು ಬೇಕಾದರೂ ಆಗುತ್ತೆ, ವೆಯ್ಟ್ ಮಾಡ್ತಾ ಇರಿ ಅನ್ನೋ ರೀತಿಯಲ್ಲಿ. ಅದ್ರ ಜೊತೆಗೆ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಬೇರೆ ಕೊಟ್ಟರು. ಅವರ ಭುಜಬಲ, ಹಣಬಲ, ಅವರ ಅಧಿಕಾರ ಇದೆಲ್ಲದರ ಮುಂದೆ ನಾವು ಕಾಂಪೀಟ್ ಮಾಡೋಕ್ಕಾಗುತ್ತಾ ಅನ್ನುವಂಥ ವಿಚಾರವನ್ನು ಕೂಡ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಯಾಕೆ ಈ ವಿಚಾರಗಳು ಪ್ರಸ್ತಾಪ ಆಯಿತು ಅನ್ನೋದು ಪ್ರಶ್ನೆ.